Hello students, good morning. Welcome to the online class PUC first year Commerce. Subject name Business Studies PUC first year. Subject code 27 Topic name second unit the kinds of organizations. So today concept that is partnership deal ಪಾಲುದಾರಿಕ ಒಪ್ಪಂದ. ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕೋರುತ್ತಾರೆ. PUC ಫಸ್ಟ್ ಇಯರ್ ಕಾಮರ್ಸ್ ವಾಣಿಜ್ಯ ವಿದ್ಯಾರ್ಥಿಗಳು ಸಬ್ಜೆಕ್ಟ್ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಕೋಡ್ ವಿಷಯದ ಸಂಖ್ಯೆ 27 ಟಾಪಿಕ್ ನೇಮ್ ಯೂನಿಟ್ ನಂಬರ್ 2 ಪಾಠದ ಹೆಸರು ವ್ಯವಹಾರ ಸಂಘಟನೆ ಪ್ರಕಾರಗಳು. ಸೊ ಇವತ್ತಿನ ಕಾನ್ಸೆಪ್ಟ್ ಇವತ್ತಿನ ಸಿದ್ಧಾಂತ ಏನೆಂದರೆ ಪಾಲುದಾರಿಕೆ ಒಪ್ಪಂದ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿದೆ. ಸೊ ಇನ್ ಮೈ ಲಾಸ್ಟ್ ಕ್ಲಾಸ್ ಯು ನೋ ದ್ಯಾಟ್ ವಾಟ್ ಈಸ್ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ and advantages, disadvantages, types of partnership. So now you study only that is partnership deal. ಕಳೆದ ಕ್ಲಾಸಿನಲ್ಲಿ ನಾವೇನು ಮಾಡಿದ್ವಿ, ಪಾಲುಗಾರಿಕೆ ಅಂದರೆ ಏನು, ಅದರ ಮೀನಿಂಗು, ಅರ್ಥ ಮತ್ತು ಅನುಕೂಲತೆಗಳು, ಅನಾನುಕೂಲತೆಗಳು ಮತ್ತು ಲಕ್ಷಣಗಳು, ಪಾಲುದಾರಿಕೆಯ ಪ್ರಕಾರಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. So today's the highlights that is partnership deal ಪಾಲುದಾರಿಕೆ ಒಪ್ಪಂದ. So before going to this partnership deal, we must know that why the partners deal between the partners. So in every company, every firm or every business compulsory deal, because the any arguments or any obstacles raised in futures that is only solved through the deal. ಅಂದರೆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಯಾವುದೇ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ, ಎಲ್ಲ ಪಾಲುಗಾರಗಳು ಇರೋದರಿಂದ ನಾವು ಏನು ಮಾಡ್ತೀವಿ, ಒಪ್ಪಂದದ ಮುಖಾಂತರ ಪಾಲುಗಾರಿಕೆ ಸಂಸ್ಥೆಯನ್ನು ನಡೆಸ್ತೀವಿ. ಯಾಕಂದರೆ ಯಾವುದೇ ಕಂಪ್ನಿ ತಗೊಳ್ಳಿ, ಯಾವುದೇ ಒಂದು ಸಂಸ್ಥೆ ತಗೊಳ್ಳಿ, ಮೊಟ್ಟ ಮೊದಲನೇದು ಏನು ಮಾಡ್ತಾರೆ, ಡೀಡ್ ಮೀನ್ಸ್ ದಟ್ ಈಸ್ ಒಪ್ಪಂದ, ಅಗ್ರಿಮೆಂಟ್. ಸೊ ಎವ್ರಿ ಒನ್ ಗೋ ಟು ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ದಟ್ ಈಸ್ ಸಿಸ್ಟಮ್ ಫ್ರೇಮ್ಡ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಡೀಡ್. ಸೊ ಡೀಡ್ ಇನ್ಕ್ಲೂಡ್ಸ್ ವಾಟ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಷರತ್ತುಗಳು, ನಿಯಮಗಳು, ತತ್ವಗಳನ್ನು ಒಳಗೊಂಡಿರ್ತದೆ. ಸೊ ಈ ನಿಯಮಗಳು, ತತ್ವಗಳ ಪ್ರಕಾರನ ನಾವು ಹೋಗಬೇಕಾಗ್ತದೆ. ವಿ ಗೋ ಥ್ರೂ ದ rules and regulations and condition. So anywhere go, first they making the rules. So in business side they making agreement between the partners. ಎಲ್ಲ ಪಾಲುಗಾರರು ಕೂಡಿ ಏನು ಮಾಡ್ತಾರೆ, ಒಂದು ಒಪ್ಪಂದವನ್ನು ಮಾಡ್ತಾರೆ. ಈ ಒಪ್ಪಂದದ ಪ್ರಕಾರ ಏನಾಗ್ತದೆ, ಎಲ್ಲ ಪಾಲುಗಾರರು ವ್ಯವಹಾರವನ್ನು ನಡೆಸಿಕೊಂಡು ಹೋಗುತ್ತಾರೆ. ಯಾಕಂದರೆ ಒಪ್ಪಂದ ಇಲ್ಲದೆ ಹೋದಾಗ ಏನಾಗ್ತದೆ, ಯಾರು ಎಷ್ಟು ಪ್ರಾಫಿಟ್ ಕೊಡಬೇಕು, ಯಾರು ಎಷ್ಟು ಹಾನಿಯನ್ನು ಹಂಚ್ಕೋಬೇಕು, ಹೇಗೆ ಎಷ್ಟು ಬಂಡವಾಳ ಹಾಕಬೇಕು ಅನ್ನೋದು ಗೊತ್ತಾಗೋದು. ಹೀಗಾಗಿ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊತಾರೆ, ಅಂದರೆ ಒಪ್ಪಂದವನ್ನು ಮಾಡ್ಕೊತಾರೆ. ಒಪ್ಪಂದದ ಪ್ರಕಾರ ಏನು ಮಾಡ್ತಾರೆ, ಪಾಲುಗಾರಿಕೆ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾರೆ. ನಾವು ಒಪ್ಪಂದ ಇಲ್ಲದ ಪಾಲುಗಾರಿಕೆ ಸಂಸ್ಥೆಯನ್ನು ನಡೆಸಿಕೊಂಡು ಹೋದರೆ ಏನಾಗ್ತದೆ, ಭಿನ್ನಾಭಿಪ್ರಾಯಗಳು. ಅಂದರೆ ಯಾವ ಪಾಲುಗಾರರು ಏನೇನು ಮಾಡಬೇಕು, ಎಷ್ಟು ಮಾಡಬೇಕು, ಅದಕ್ಕೆ ತಳಹದಿ ಇರುವುದಿಲ್ಲ, ರೂಲ್ಸ್ ಇರುವುದಿಲ್ಲ, ನಿಯಮ ಇರುವುದಿಲ್ಲ. ಹೀಗಾಗಿ ಏನಾಗ್ತದೆ, ಪಾಲುಗಾರಿಕೆ ಸಂಸ್ಥೆಯು ಅಸ್ತವ್ಯಸ್ತವಾಗುತ್ತದೆ. ಸೊ ದ ಆಲ್ ಪಾರ್ಟ್ನರ್ಸ್ ಕಮ್ ಟು ದ ಡೀಡ್ ಆ್ಯಂಡ್ ಅಗ್ರಿಮೆಂಟ್ ಬಿಟ್ವೀನ್ ದ ಆಲ್ ದ ಪಾರ್ಟ್ನರ್ಸ್, ಹೌ ಟು ರನ್ ದ ಬಿಸ್ನೆಸ್, ಹೌ ಟು ಫ್ರೇಮ್ ದ ಬಿಸ್ನೆಸ್, ಹೌ ಮೆನಿ ಇಯರ್ಸ್ ಟು ರನ್ ದ ಬಿಸ್ನೆಸ್, I mean how many which type of business we start, all the things included in the agreement. So every partnership firm go through the agreement or deed is compulsory
partnership firm. Then what is meaning of partnership deed? ಪಾಲುದಾರಿಕೆ ಒಪ್ಪಂದ ಅಂದರೆ ಏನು? ಪಾಲುದಾರಿಕೆ ಒಪ್ಪಂದ ಅಂದರೆ ಏನು? Yes, first one, it is written agreement which specify the terms and conditions that govern the partnership is called partnership deed. Yes, so here the meaning specify the terms and condition and agreement. So this meaning focuses the agreement, terms and conditions, that is called partnership deed. The meaning says that it is a written agreement, yes, which specify means focusing terms and conditions. Terms means rules and regulations that govern, govern the partnership is called partnership deed. So it contains the definitions. The partnership deed is a written agreement, clearly that. Yes, it is a written agreement. Compulsory, all the rules and regulations should be written in the stamped paper. So it is a written agreement. Specify, this agreement specify and show what terms and conditions. It highlighted or indicated terms and conditions that is included in the written agreement, that is governed by the partnership is called partnership deed. So it is a written agreement. It includes or specify what terms and conditions. Terms and conditions means what? Rules and regulations governing means ruling, that is in partnership is called partnership deed. This is the meaning of partnership. So next, in Kannada, ಪಾಲುದಾರಿಕೆಯ ನಿರ್ವಹಣೆಗೆ ಸಂಬಂಧಿಸಿದ ನಿಯಮಗಳು ಮತ್ತು ಷರತ್ತುಗಳನ್ನು ಸ್ಪಷ್ಟಪಡಿಸುವ ಲಿಖಿತ ಒಪ್ಪಂದವನ್ನು ಪಾಲುದಾರಿಕೆ ಒಪ್ಪಂದ ಎಂದು ಕರೆಯುತ್ತಾರೆ. ಸೊ ಪಾಲುದಾರಿಕೆಯ ನಿರ್ವಹಣೆಗೆ ಅಂದ್ರೆ ಪಾಲುದಾರಿಕೆಗೆ ಸಂಬಂಧಿಸಿದ ವ್ಯವಹಾರಕ್ಕೆ ಸಂಬಂಧಿಸಿದ ನಿಯಮಗಳಿರ್ಬೋದು, ಷರತ್ತುಗಳು ಸ್ಪಷ್ಟಪಡಿಸುವ ಲಿಖಿತ ಒಪ್ಪಂದವನ್ನು ಪಾಲುದಾರಿಕೆ ಒಪ್ಪಂದ ಎಂದು ಕರೆಯುತ್ತೇವೆ. ಎಸ್, ಒನ್ಸ್ ಅಗೈನ್ ಮತ್ತೊಮ್ಮೆ ಹೇಳ್ತೀನಿ, ಪಾಲುದಾರಿಕೆಯ ನಿರ್ವಹಣೆಗೆ ಸಂಬಂಧಿಸಿದ ನಿಯಮಗಳು ಮತ್ತು ಷರತ್ತುಗಳನ್ನು ಸ್ಪಷ್ಟಪಡಿಸುವ ಲಿಖಿತ ಒಪ್ಪಂದವನ್ನು ಪಾಲುದಾರಿಕೆ ಒಪ್ಪಂದ ಎಂದು ಕರೆಯುತ್ತೇವೆ. ಸೊ ದಟ್ ಈ ವಾಕ್ಯದಲ್ಲಿ ಏನಂದ್ರೆ ನಿಯಮಗಳು ಮತ್ತು ಷರತ್ತುಗಳು ಮತ್ತು ಲಿಖಿತ ಒಪ್ಪಂದ, ನಿಯಮಗಳು ಷರತ್ತುಗಳು ಲಿಖಿತ ಒಪ್ಪಂದ. ಈ ವಾಕ್ಯವು ಫೋಕಸ್ ಹೈಲೈಟ್ಸ್ ನಿಯಮಗಳು ಮತ್ತು ಷರತ್ತುಗಳು ಅಂದ್ರೆ ಇದು ನಿಯಮಗಳನ್ನು ಒಳಗೊಂಡಿರ್ತದೆ, ಷರತ್ತುಗಳನ್ನು ಒಳಗೊಂಡಿರ್ತದೆ. ಆ ಎಲ್ಲ ಒಳಗೊಂಡಿದ್ದ ಷರತ್ತುಗಳು, ನಿಯಮಗಳು ಲಿಖಿತವಾಗಿರುತ್ತವೆ, ಬರೆಯಲ್ಪಟ್ಟಿರುತ್ತವೆ. ಒಂದು ಸ್ಟ್ಯಾಂಪ್ ಬಾಂಡ್ ಮೇಲೆ ಬರೆದಿರ್ತಾರೆ, ಸ್ಟ್ಯಾಂಪ್ ಹಾಕಿ ಸಿಗ್ನೇಚರ್ ಮಾಡಿರ್ತಾರೆ ಯಾರು? ಪಾಲುದಾರರು. ಆ ಒಪ್ಪಂದವನ್ನು ನಾವೇನು ಮಾಡ್ತೀವಿ? ಲಿಖಿತ ಒಪ್ಪಂದಕ್ಕೆ ಏನಂತೀವಿ? ಪಾಲುದಾರಿಕೆ ಒಪ್ಪಂದ ಎಂದು ಕರೆಯುತ್ತೇವೆ. ಎಸ್, ಒನ್ ಸೆಕೆಂಡ್. ಪಾಲುದಾರಿಕೆಯ ನಿರ್ವಹಣೆಗೆ ಸಂಬಂಧಿಸಿದ ನಿಯಮಗಳು ಮತ್ತು ಷರತ್ತುಗಳನ್ನು ಸ್ಪಷ್ಟಪಡಿಸುವ ಲಿಖಿತ ಒಪ್ಪಂದವನ್ನು ಪಾಲುದಾರಿಕೆ ಒಪ್ಪಂದ ಎಂದು ಕರೆಯುತ್ತೇವೆ. ಅಂದರೆ ಈ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ, ಪಾಲುಗಾರರು ಇರೋದ್ರಿಂದ ಎಲ್ಲ ಪಾಲುಗಾರರು ಏನು ವಿಚಾರ ಮಾಡ್ತಾನೆ, ನಾವು ಯಾವುದೇ ವ್ಯವಹಾರ ಮಾಡಿದರೂ ನಿಯಮಗಳ ಪ್ರಕಾರ ಮತ್ತು ಷರತ್ತುಗಳ ಪ್ರಕಾರ ಮಾಡಬೇಕಾಗ್ತದೆ. ನಿಯಮಗಳನ್ನು ಅಳವಡಿಸಬೇಕು, ಷರತ್ತುಗಳನ್ನು ಅಳವಡಿಸಬೇಕು
ಮತ್ತು ಅವು ಎಲ್ಲ ನಿಯಮಗಳ ಮತ್ತು ಷರತ್ತುಗಳನ್ನು ಒಂದು ಬಾಂಡ್ ಪೇಪರ್, ಸ್ಟಾಂಪ್ ಪೇಪರ್ನಲ್ಲಿ ಬರೀಬೇಕು. ಅದಕ್ಕೇನಂತಾರೆ ಲಿಖಿತ ಅಂತಾರೆ. ಅವು ಲಿಖಿತ ಒಪ್ಪಂದ ಮಾಡಿಕೊಂಡು ನಾವೇನು ಮಾಡಬೇಕಾಗ್ತದೆ, ವ್ಯವಹಾರವನ್ನು ಅಥವಾ ಪಾಲುಗಾರಿಕೆ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ meaning you understood better. So next continue, that is contains. That is contains. So in partnership deed, what it is include? That is the questions. ಪಾಲುಗಾರಿಕೆ ಒಪ್ಪಂದ ಏನು ಒಳಗೊಂಡಿರ್ತದೆ ಅಥವಾ ಪಾಲುಗಾರಿಕೆ ಒಪ್ಪಂದ ಅಥವಾ ಡೀಡ್ ಏನು ಒಳಗೊಂಡಿರ್ತದೆ, ಯಾವ್ಯಾವ ಅಂಶಗಳನ್ನು ಒಳಗೊಂಡಿರ್ತದೆ. ಸೊ ಇಟ್ ಈಸ್ ರಿಲೇಟಿಂಗ್ ಟು ದ partnership business, relating to the partners included in the contains ಅಂಶಗಳು. ಪಾಲುಗಾರಿಕೆ ಸಂಸ್ಥೆ ಏನಾಗಿರ್ತದೆ, ಪಾಲುಗಾರಿಕೆಗೆ ಸಂಬಂಧಿಸಿದ ಎಲ್ಲ ಅಂಶಗಳು ಅಥವಾ ಲಕ್ಷಣಗಳನ್ನು ಒಳಗೊಂಡಿರ್ತದೆ ಅಥವಾ ಪಾಲುದಾರರ ಅಂಶಗಳನ್ನು ಒಳಗೊಂಡಿರ್ತದೆ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವಪ್ಪ ಅಂದರೆ ನೇಮ್ ಆಫ್ ದ ಫರ್ಮ್, nature of the business, duration of business, profit or loss, ಸಂಸ್ಥೆಯ ಹೆಸರು, ವ್ಯವಹಾರದ ಸ್ವರೂಪ, ವ್ಯವಹಾರದ ಅವಧಿ, ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ಹಾನಿ. ಐದನೇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬಂಡವಾಳ ಮೇಲಿನ ಬಡ್ಡಿ. ಆರನೇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಹಿಂಬರಿಸಿದ ಮೇಲಿನ ಬಡ್ಡಿ. ಪಾರ್ಟ್ನರ್ಸ್ ನೇಮ್ ಅಂಡ್ ಅಡ್ರೆಸ್, ಪಾರ್ಟ್ನರ್ಸ್ ನೇಮ್ ಅಂಡ್ ಅಡ್ರೆಸ್, ಪಾಲುದಾರರ ಹೆಸರು ಮತ್ತು ವಿಳಾಸ. ಪಾರ್ಟ್ನರ್ಸ್ ಕ್ಯಾಪಿಟಲ್, ಪಾಲುದಾರರ ಬಂಡವಾಳ. ಪಾರ್ಟ್ನರ್ಸ್ ರೈಟ್ಸ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಪಾಲುದಾರರ ಹಕ್ಕುಗಳು, ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು. ನೆಕ್ಸ್ಟ್ ಪಾರ್ಟ್ನರ್ಸ್ ಅಡ್ಮಿಷನ್ ಅಂಡ್ ರಿಟೈರ್ಮೆಂಟ್, ಪಾಲುದಾರರ ಪ್ರವೇಶ ಮತ್ತು ನಿವೃತ್ತಿ. ಈ ಎಲ್ಲ ಅಂಶಗಳು ಏನಾಗ್ತವೆ ಒಪ್ಪಂದದಲ್ಲಿ ಅಳವಡಿಸಿರುತ್ತವೆ. ಅಂದರೆ ಎಲ್ಲ ಲಿಖಿತ ಒಪ್ಪಂದದ ಪ್ರಕಾರ ಅಳವಡಿಸಿಕೊಂಡಿರ್ತಾರೆ. ಸೊ ಹಿಯರ್ ದ ಫಸ್ಟ್ ಕಂಟೆಂಟ್ಸ್ ನೇಮ್ ಆಫ್ ದ ಫರ್ಮ್, ಸಂಸ್ಥೆಯ ಹೆಸರು. When you start the partnership firm, what is the name of the partnership? That is important. That is included in the partnership deed. So name should be specified and clear to the public. ನಾವು ಯಾವುದೇ ಒಂದು ಪಾಲುಗಾರಿಕೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಆ ಪಾಲುಗಾರಿಕೆ ಹೆಸರನ್ನು, ಸಂಸ್ಥೆಯ ಹೆಸರನ್ನು ಸ್ಪಷ್ಟಪಡಿಸಬೇಕು ಮತ್ತು ನೋಂದಣಿ ಮಾಡಬೇಕು. ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ನೋಂದಣಿ ಕಡ್ಡಾಯವಾಗಿರುತ್ತದೆ. ಎಸ್, ನೇಮ್ ಆಫ್ ದ ಫರ್ಮ್. ನೇಚರ್ ಆಫ್ ಬಿಸಿನೆಸ್, ವ್ಯವಹಾರದ ಸ್ವರೂಪ ಹೇಳ್ತದೆ. ನೇಚರ್ ಆಫ್ ಬಿಸಿನೆಸ್ ಆರ್ ವ್ಯವಹಾರದ ಸ್ವರೂಪ ಅಂದರೆ ಪಾಲುಗಾರಿಕೆ ಸಂಸ್ಥೆಗೆ ಯಾವ ಸ್ವರೂಪದ್ದು ಒಳಗೊಂಡಿರುತ್ತೆ, ಯಾವ ಪ್ರಮಾಣದ ವ್ಯವಹಾರವನ್ನು ಮಾಡುತ್ತದೆ. ವಿಚ್ ಟೈಪ್ ಆಫ್ ಬಿಸಿನೆಸ್ ಸ್ಟಾರ್ಟಿಂಗ್ ಬೈ ದ ಪಾರ್ಟ್ನರ್ಶಿಪ್ ಫರ್ಮ್. ಎಸ್, ದಟ್ ಈಸ್ ಇಂಡಿಕೇಟೆಡ್, ದಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಅಂದರೆ ಪಾಲುಗಾರಿಕೆ ಸಂಸ್ಥೆಗೆ ಯಾವ ಪ್ರಕಾರದ ಯಾವ ಸ್ವರೂಪದ ವ್ಯವಹಾರವನ್ನು ಮಾಡಿಕೊಂಡು ನಡೆದುಕೊಂಡಿರುತ್ತದೆ, ಅಂದರೆ ಯಾವ ಪ್ರಮಾಣದಲ್ಲಿ ಯಾವ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತದೆ ಅನ್ನೋದು ನಾವು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತೋರಿಸ್ಕೊಡ್ಬೇಕಾಗ್ತದೆ. ಅದನ್ನು ನಾವು ಇಲ್ಲಿ ವ್ಯವಹಾರದ ಸ್ವರೂಪದಲ್ಲಿ ತೋರಿಸ್ಕೊಡ್ಬೇಕಾಗ್ತದೆ. ಡ್ಯೂರೇಷನ್ ಆಫ್ ಬಿಸ್ನೆಸ್, ವ್ಯವಹಾರದ ಅವಧಿ. ಥರ್ಡ್ ಒನ್ ಡ್ಯೂರೇಷನ್ ಆಫ್ ಬಿಸ್ನೆಸ್ ಆರ್ ವ್ಯವಹಾರದ ಅವಧಿ ಅಂತ ಹೇಳ್ತೀವಿ. ಸೊ ಇನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ the specify clears how many years run the business. So how many years run the business? Maybe 10 years, 15 years, 20 years. Yes, ಅಂದರೆ ಒಂದು ಪಾಲುಗಾರಿಕೆ ಸಂಸ್ಥೆಯು ಎಷ್ಟು ವರ್ಷ ನಾವು ನಡೆಸಿಕೊಂಡು ಹೋಗಬೇಕು ಅನ್ನೋದು ನಾವು ಲಿಖಿತ ಒಪ್ಪಂದದಲ್ಲಿ ಅಥವಾ ಡೀಡ್ ಒಪ್ಪಂದದಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತದೆ. ಆ ಅವಧಿಯು 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, ಮೇ ಬಿ 15 years. ದ ಡ್ಯೂರೇಷನ್ ಮೇ ಬಿ 10 years, 15 years, 20 years. Then it is closed. Partnership firm is closed after 15 years or 20 years.
ಡಿಪೆಂಡ್ ಅಪಾನ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಅಂದರೆ ವ್ಯವಹಾರದ ಅವಧಿಯನ್ನು ತೋರಿಸಿಕೊಡ್ಬೇಕಾಗುತ್ತದೆ ಈ ಒಪ್ಪಂದದಲ್ಲಿ. ಎಷ್ಟು ವರ್ಷ ನಾವು ನಡೆಸಿಕೊಂಡು ಹೋಗಬಹುದು ಈ ಬಿಸ್ನೆಸ್ ಅನ್ನು ಸ್ಪಷ್ಟವಾಗಿ ನಾವು ತೋರಿಸಿಕೊಡಬೇಕಾಗುತ್ತದೆ. ನೆಕ್ಸ್ಟ್ ಫೋರ್ತ್, ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ಹಾನಿ. ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ಹಾನಿ. ಸೊ ಡೀಡ್ ಕಂಟೇನ್ಸ್ ಸ್ಪೆಸಿಫೈ distribution of profit and losses of the partners. How much partners get the profit, how much loss get the in business. That distributions of the profit and loss among the partners. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ, ಲಾಭವಾದಾಗ ಎಲ್ಲ ಪಾಲುಗಾರರು ಎಷ್ಟು ಪ್ರಮಾಣದಲ್ಲಿ ಲಾಭವನ್ನು ಹಂಚ್ಕೋಬೇಕು. ಉದಾಹರಣೆ, ಸಮನಾಗಿ ಲಾಭವನ್ನು ಹಂಚ್ಕೋಬೇಕು ಅಥವಾ ಅವರ ಹಾಕಿದ ಬಂಡವಾಳದ ಪ್ರಮಾಣದ ಮೇಲೆ ಲಾಭವನ್ನು ಹಂಚಿಕೋಬೇಕು ಅನ್ನೋದು ಸ್ಪಷ್ಟಪಡಿಸಬೇಕಾಗುತ್ತದೆ. ಇವನ್ ಆಲ್ಸೋ ಸೇ ಲಾಸ್ ಆಲ್ಸೋ ಡಿಸ್ಟ್ರಿಬ್ಯೂಷನ್ ಟು ದ ಆಲ್ ದ ಪಾರ್ಟ್ನರ್ಸ್ ಕಂಪಲ್ಸರಿ. ವೆನ್ ಪಾರ್ಟ್ನರ್ಶಿಪ್ ಫಾರ್ ರೇಸ್ ದ ಲಾಸ್, ಎಸ್ ರೇಸ್ ದ ಲಾಸ್, ದ್ಯಾಟ್ ಲಾಸ್ ಡಿಸ್ಟ್ರಿಬ್ಯೂಷನ್ ಟು ದ ಪಾರ್ಟ್ನರ್ಸ್. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಹಾನಿಯಾಗಲಿ ಅಥವಾ ನಷ್ಟ ಆಗಲಿ, ಆ ನಷ್ಟವನ್ನು ಎಲ್ಲ ಪಾಲುಗಾರರಿಗೆ ಲಾಭವನ್ನು ಹೇಗೆ ಹಂಚ್ತೀವಿ, ನಷ್ಟವನ್ನು ಕೂಡ ಅದೇ ರೀತಿ ಹಂಚಬೇಕು. ಅದನ್ನು ನಾವು ತೋರಿಸಿಕೊಡಬೇಕಾಗುತ್ತದೆ. ನೆಕ್ಸ್ಟ್, ಬಂಡವಾಳದ ಮೇಲಿನ ಬಡ್ಡಿ. ಸೊ ಇನ್ ವಾಟ್ ಹ್ಯಾಪನ್, ಪಾರ್ಟ್ನರ್ಸ್ ಹ್ಯಾವ್ ಪ್ರೊವೈಡೆಡ್ ದ ಕ್ಯಾಪಿಟಲ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್. ದ ಫರ್ಮ್ ರಿಟರ್ನ್ ಇಂಟ್ರೆಸ್ಟ್ ಟು ದ ಪಾರ್ಟ್ನರ್ಸ್, ದಟ್ ಈಸ್ ಕ್ಯಾಲ್ಕುಲೇಟೆಡ್ ಆರ್ ಮೇ ಬಿ ಪರ್ಸೆಂಟೇಜ್ ಡಿಕ್ಲೇರ್ಡ್ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ, ಬಂಡವಾಳದ ಮೇಲಿನ ಬಡ್ಡಿ ಅಂತ ಕರೀತಾರೆ. ಅಂದರೆ ಪಾಲುಗಾರರು ಬಂಡವಾಳ ಹಾಕಿರ್ತಾರೆ, ಹಾಕಿದ ನಂತರ ಅವರಿಗೆ ಎಷ್ಟು ಪರ್ಸೆಂಟೇಜ್ ಬಡ್ಡಿಯನ್ನು ಕೊಡಬೇಕನ್ನೋದು ಈ ಲಿಖಿತ ಒಪ್ಪಂದದಲ್ಲಿ ನಮೂದನೆ ಮಾಡಿರುತ್ತಾರೆ. ಮೇ ಬಿ 6%, 10%, ಡಿಪೆಂಡ್ ಅಪಾನ್ ದ ಪಾರ್ಟ್ನರ್ಸ್ ಅಗ್ರಿಮೆಂಟ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಎಸ್, ಹಿಂಬರಿಸಿದ ಮೇಲಿನ ಬಡ್ಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಪಾರ್ಟ್ನರ್ಸ್ ಸಾಲವನ್ನು ತೆಗೆದುಕೊಂಡಿರ್ತಾರೆ, ಅವಾಗ ಏನು ಮಾಡಿರ್ತಾರೆ, ಅಥವಾ ಎಷ್ಟು ಬಡ್ಡಿಯನ್ನು ಹಿಂತೆಗೆದುಕೊಂಡರು, ಅಥವಾ ಬಂಡವಾಳ ಹಾಕಿರ್ತಾರೆ ಎಷ್ಟು ಬಡ್ಡಿಯನ್ನು ಹಿಂತೆಗೆದುಕೊಂಡರು ಅನ್ನೋದನ್ನು ನಾವು ಇಂಟ್ರೆಸ್ಟ್ ಮೇಲಿನ ಬಡ್ಡಿ. ಅಂದರೆ ಇಲ್ಲಿ ಪ್ರತಿಯೊಬ್ಬ ಪಾಲುಗಾರರು ಎಷ್ಟು ಬಡ್ಡಿಯನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ನಮೂದಿಸಿದ್ದಾರೆ. ಡ್ರಾಯಿಂಗ್ಸ್, ಡ್ರಾ ಫ್ರಾಮ್ ದ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದ್ರೇನು, ಡ್ರಾ ದ ಕ್ಯಾಶ್ ಫ್ರಾಮ್ ದ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಡ್ರಾಯಿಂಗ್ಸ್. ಎಸ್, the interest drawn by the partners in the partnership firm, that should be specified in the partnership agreement. Next, partners name and address, ಪಾಲುದಾರರ ಹೆಸರು ಮತ್ತು ವಿಳಾಸ. Yes, the specify in the deed, compulsory specified name of the partner, name of the address compulsory of the partners phone number, telephone number, email address, everything included in the deed. ಅಂದರೆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಪಾಲುಗಾರನ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಅವನ ಇಮೇಲು, ಎಲ್ಲ ಅವನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಏನು ಮಾಡಬೇಕು, ಒಪ್ಪಂದದಲ್ಲಿ ನಮೂದಿಸಬೇಕಾಗುತ್ತದೆ. ನೆಕ್ಸ್ಟ್, partners capital, ಪಾಲುದಾರರ ಬಂಡವಾಳ. So here the partnership deed specify how many partners invested capital in the partnership business. Yes, that is should be specified in the partnership business. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಪಾಲುದಾರರು ಎಷ್ಟು ಬಂಡವಾಳವನ್ನು ಪಾಲುಗಾರಿಕೆ ಸಂಸ್ಥೆಯಲ್ಲಿ ಹಾಕಬೇಕು ಅನ್ನೋದನ್ನು ನಮೂದಿಸಬೇಕಾಗ್ತದೆ. ಏನಾಗ್ತದೆ ಅಂದರೆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಒಬ್ಬ ಪಾರ್ಟ್ನರ್ ಹೆಚ್ಚಾಗ್ತಾನೆ, ಒಬ್ಬ ಪಾರ್ಟ್ನರ್ ಕಡಿಮೆ ಆಗ್ತಾನೆ. ಎಸ್, ಒಬ್ಬ ಪಾರ್ಟ್ನರ್ ಏನೂ ಹಾಕೋದಿಲ್ಲ. ಈ ಟೈಮ್ನಲ್ಲಿ ನಾವು ಯಾವ ರೀತಿ ಮಾಡ್ಕೋಬೇಕು, ಲಾಭ ಅಥವಾ ನಷ್ಟವನ್ನು ಹಂಚ್ಕೋಬೇಕು ಅನ್ನೋದು ನಿಮಗೆ ಆ ಒಪ್ಪಂದದ ಮುಖಾಂತರ ನಾವು ನಮೂದಿಸಬೇಕಾಗುತ್ತದೆ. ನೆಕ್ಸ್ಟ್, ಪಾರ್ಟ್ನರ್ಸ್ ರೈಟ್ಸ್ ಅಂಡ್ ಡ್ಯೂಟೀಸ್, ಪಾಲುದಾರರ ಹಕ್ಕುಗಳು ಮತ್ತು ಕರ್ತವ್ಯಗಳು.
So the partnership deed contains clearly specifies each partner's rights, duties and responsibilities in the partnership. ಪಾಲುದಾರಿಕೆ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಪಾಲುದಾರನ ಹಕ್ಕುಗಳನ್ನು ನಮೂದಿಸಬೇಕು, ಕರ್ತವ್ಯಗಳನ್ನು ನಮೂದಿಸಬೇಕು ಮತ್ತು ಅವರ ಜವಾಬ್ದಾರಿ ಅಥವಾ ಹೊಣೆಗಾರಿಕೆಯನ್ನು ನಮೂದಿಸಬೇಕಾಗುತ್ತದೆ. ನೆಕ್ಸ್ಟ್, ಪಾರ್ಟ್ನರ್ಸ್ ಅಡ್ಮಿಷನ್ ಅಂಡ್ ರಿಟೈರ್ಮೆಂಟ್. So partnership deed clearly specified in the agreement partners admissions and partners retirement should be clearly mentioned in the deed. ಪಾಲುದಾರಿಕೆ ಸಂಸ್ಥೆಯಲ್ಲಿ ಒಪ್ಪಂದದಲ್ಲಿ ಏನಾಗ್ತದೆ ಅಂದರೆ ಪ್ರತಿಯೊಬ್ಬ ಪಾಲುದಾರರು ಯಾವಾಗ ಪ್ರವೇಶ ಪಡೆದ ಮತ್ತು ಆ ಪಾಲುದಾರನು ಯಾವಾಗ ನಿವೃತ್ತಿಯನ್ನು ಹೊಂದಬೇಕು ಅನ್ನೋದನ್ನು ಇದರೊಳಗೆ ನಮೂದಿಸಿರುತ್ತದೆ. So these are the 10 important contents in the partnership deed. ಇವು 10 ಸ್ಪೆಸಿಫೈ ಕಂಟೆಂಟ್ಸ್ ಅಂತ ಹೇಳ್ಬೋದು. ಇವೆಲ್ಲ ಅಂಶಗಳು ಏನಾಗಿರ್ತದೆ ಪಾಲುದಾರಿಕೆ ಒಪ್ಪಂದದಲ್ಲಿ ಒಳಗೊಂಡಿರ್ತದೆ. ವೆರಿ ಇಂಪಾರ್ಟೆಂಟ್ ಕಂಟೆಂಟ್ಸ್, ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂಡ್ ಕಂಟೆಂಟ್ಸ್. ಸೊ ಒನ್ಸ್ ಅಗೇನ್ ಕಂಟೆಂಟ್ಸ್, ನೇಮ್ ಆಫ್ ದ ಫರ್ಮ್, ಸಂಸ್ಥೆ ಹೆಸರು, ನೇಚರ್ ಆಫ್ ಬಿಸ್ನೆಸ್, ಡ್ಯೂರೇಷನ್ ಆಫ್ ಬಿಸ್ನೆಸ್, ಪ್ರಾಫಿಟ್ ಅಂಡ್ ಲಾಸ್, interest on capital, interest on drawings, partners name and address, partners capital, partners rights and duties, partners admission and retirement included in the partnership deed. ಸಂಸ್ಥೆಯ ಹೆಸರು, ವ್ಯವಹಾರದ ಸ್ವರೂಪ, ವ್ಯವಹಾರದ ಅವಧಿ, ಲಾಭ ಮತ್ತು ಹಾನಿ ಮತ್ತು ಬಂಡವಾಳದ ಮೇಲಿನ ಬಡ್ಡಿ, ಇಂಟ್ರೆಸ್ಟ್ ಹಿಂಬರಿಸಿದ ಮೇಲಿನ ಬಡ್ಡಿ, ಪಾಲುದಾರರ ಹೆಸರು ಮತ್ತು ವಿಳಾಸ, ಪಾಲುದಾರರ ಬಂಡವಾಳ, ಪಾಲುದಾರರ ಹಕ್ಕುಗಳು, ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು, ಪಾಲುದಾರರ ಪ್ರವೇಶ ಮತ್ತು ನಿವೃತ್ತಿ. ಸೊ ದೀಸ್ ಆರ್ ದ ಕಂಟೆಂಟ್ಸ್ ದಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ನಿಮಗೆ ಇವತ್ತು ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ಅದರ ಕಂಟೆಂಟ್ಸ್ ನಿಮಗೆ ಇವತ್ತು ಗೊತ್ತಾಯ್ತು ಅಂತ ನಾನು ತಿಳ್ಕೊತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.